ಪ್ರಭು, ನೀವು ಏನು ಹೇಳುತ್ತಿರುವಿರಿ? ನನಗೆ ಒಂದು ಅರ್ಥವಾಗುತ್ತಿಲ್ಲ. ಪಾಪಿ ಹೆಣ್ಣೆ, ಇನ್ನೇನು ಅರ್ಥವಾಗಬೇಕು ನಿನಗೆ? ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದ ಧ್ರುವನನ್ನು ನೀನು ತಡೆದೆಯಲ್ಲವೇ? ನಿಷ್ಕರುಣೆಯಿಂದ ಭಗವಂತನ ಕೃಪೆಯನ್ನು ಪಡೆದುಕೋ ಎಂದು ಹೇಳಿದೆಯಲ್ಲವೇ? ಅದನ್ನು ಸತ್ಯ ಮಾಡಲು ನನ್ನ ಪ್ರಿಯ ಪುತ್ರ ಧ್ರುವ ತಪಸ್ಸು ಮಾಡಿ ಹರಿಯ ಅನುಗ್ರಹವನ್ನು ಪಡೆಯಲು ಅರಣ್ಯಕ್ಕೆ ಹೊರಟು ಹೋದ. ಅದಕ್ಕೆಲ್ಲ ನೀನೇ ಕಾರಣ. ಅರಣ್ಯದಲ್ಲಿ ಅವನಿಗೇನಾದರೂ ಆಪತ್ತು ಸಂಭವಿಸಿದರೆ ಅದಕ್ಕೆ ನೀನೇ ಹೊಣೆ. ನನ್ನ ಪುತ್ರನನ್ನು ಕಾಡು ಪಾಲು ಮಾಡಿದ ನೀನು ಇನ್ಮುಂದೆ ನನಗೆ ಕಾಣಿಸಿಕೊಳ್ಳಬೇಡ. ಹೋಗು ಇಲ್ಲಿಂದ. ಕ್ಷಮಿಸಿ ಪ್ರಭು, ದಯಮಾಡಿ ನನ್ನನ್ನು ಕ್ಷಮಿಸಿ. ಕ್ಷಮಿಸಿ ಪ್ರಭು, ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು, ಕ್ಷಮಿಸಿ. ಧ್ರುವ ಇಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವನೆಂದು ತಿಳಿದಿದ್ದರೆ ನಾನು ಅಂತ ಮಾತುಗಳನ್ನೇ ಆಡುತ್ತಿರಲಿಲ್ಲ. ನನ್ನ ಮಗನ ಮೇಲಿನ ಅತಿಯಾದ ಪ್ರೇಮದಿಂದ ಧ್ರುವ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದೆಂದು ತಡೆದೆ. ಅವನನ್ನು ನಿಂದಿಸಿದೆ ಪ್ರಭು. ಆ ಮಹಾ ಅಪರಾಧಕ್ಕಾಗಿ ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ನನಗೆ ಶಿಕ್ಷೆ ವಿಧಿಸಿ ಪ್ರಭು, ನನ್ನನ್ನು ಕ್ಷಮಿಸಿ ಪ್ರಭು, ನನ್ನನ್ನು ಕ್ಷಮಿಸಿ. ನಿನ್ನನ್ನು ಶಿಕ್ಷಿಸಿ ಏನು ಪ್ರಯೋಜನ? ನನಗೆ ನನ್ನ ಪುತ್ರ ಧ್ರುವ ಬೇಕು. ಅವನು ಅರಣ್ಯದಿಂದ ಸುರಕ್ಷಿತವಾಗಿ ಮರಳಿ ಬರಬೇಕು. ಅಲ್ಲಿಯವರೆಗೆ ನೀನು ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ. ಧ್ರುವಕುಮಾರ ತಪಸ್ಸು ಮಾಡಲು ಅರಣ್ಯಕ್ಕೆ ಹೋದ ವಿಚಾರ ತಿಳಿದ ನಂತರ ಅರಮನೆಯ ಪರಿಸ್ಥಿತಿಯೇ ಬದಲಾಯಿತು. ಉತ್ಥಾನಪಾದ ರಾಜ ಸದಾ ನಿದ್ರಾಹಾರಗಳಿಲ್ಲದೆ ಧ್ರುವನ ಕ್ಷೇಮದ ಬಗ್ಗೆ ಆತಂಕದಿಂದ ಚಿಂತಿಸತೊಡಗಿದ. ಇನ್ನೊಂದು ಕಡೆ ಕಿರಿಯ ರಾಣಿ ಸುರುಚಿ ತಾನು ಇಂತಹ ಅನಾಹುತಕ್ಕೆ ಕಾರಣನಾದೆನಲ್ಲ, ಪ್ರಭುವಿನ ಪ್ರೇಮವನ್ನು ಕಳೆದುಕೊಂಡೆನಲ್ಲ ಎಂದು ದುಃಖಿಸತೊಡಗಿದಳು.